प्रिय छात्राः नमस्ते। अहं गणपति हेगडे संस्कृत अध्यापकः हिमांशु ज्योतिकलापीठ मल्लेश्वरं सुरसरस्वती यूट्यूब ಚಾನಲ್ಗೆ ತಮಗೆಲ್ಲ ಆದರದ ಸ್ವಾಗತ। ಇವತ್ತು ನಾನು ಅಲಂಕಾರ ಎಂಬ ಪಾಠವನ್ನು ಬೋಧಿಸುತ್ತೇನೆ। ಪೇಜ್ ನಂಬರ್ 124 ಅಲಂಕಾರ। ಅಲಂಕಾರ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಡೆಕೋರೇಷನ್ ಅಂತ ತಾವೆಲ್ಲ ತಿಳ್ಕೊಂಡಿದ್ದೀರಾ। ಆದರೆ ಕಾವ್ಯದಲ್ಲಿ ಅದರ ಅರ್ಥ ಬೇರೆಯೇ ಇದೆ। ಅಲಂಕರೋತಿ ಇತಿ ಅಲಂಕಾರ ಅಂತ ಹೇಳ್ತೀವಿ। ಅಲಂಕಾರ ಅಂದರೆ ಕಾವ್ಯ ಶೋಭಾ ವರ್ಧಕಾಹ ಅಂತ ಅರ್ಥ। ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಅಂಶಗಳೇ ಅಲಂಕಾರಗಳು। ಕಾವ್ಯ ಶೋಭಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಅಂತ ಕರೀತಾರೆ। ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಲಕ್ಷಣಗಳನ್ನು ಗುಣಗಳನ್ನು ಅಲಂಕಾರ ಎಂದು ಕರೆಯಲಾಗುತ್ತದೆ। ಶಬ್ದಾರ್ಥಸಹಿತೌ ಕಾವ್ಯಂ ಇತಿ ಪ್ರಸಿದ್ಧಃ ಆಲಂಕಾರಿಕಃ ಮಮ್ಮಟಃ ಕಾವ್ಯಸ್ಯ ಲಕ್ಷಣಂ ಪ್ರತಿಪಾದಿತವಾನ್। ಮೊದಲಿಗೆ ಕಾವ್ಯದ ಲಕ್ಷಣವನ್ನು ಮಮ್ಮಟ ಅನ್ನೋ ಕವಿ ಈ ರೀತಿ ವರ್ಣಿಸಿದ್ದಾನೆ। ಶಬ್ದಾರ್ಥ ಸಹಿತೌ ಕಾವ್ಯಂ, ಶಬ್ದ ಮತ್ತು ಅರ್ಥಗಳಿಂದ ಕೂಡಿರುವುದೇ ಕಾವ್ಯ। ಒಂದು ಕಾವ್ಯ ಆಗಬೇಕು ಅಂದರೆ ಶಬ್ದಗಳು ಇರಬೇಕು, ಮೀನಿಂಗ್ಫುಲ್ ಆಗೂ ಇರಬೇಕು, ಅರ್ಥಪೂರ್ಣವಾಗಿಯೂ ಇರಬೇಕು। ಈ ರೀತಿ ಹೇಳಿದ್ದು ಪ್ರಸಿದ್ಧ ಅಲಂಕಾರಿಕ ಅಲಂಕಾರ ಶಾಸ್ತ್ರಜ್ಞ ಮಮ್ಮಟ ಅಂತ ಅವನ ಹೆಸರು। ಕಾವ್ಯದ ಲಕ್ಷಣವನ್ನು ಈ ರೀತಿ ಪ್ರತಿಪಾದಿಸಿದ್ದಾರೆ। ಕಾವ್ಯಸ್ಯ ಆತ್ಮ ರಸಃ। ಆಮೇಲೆ ಕಾವ್ಯಕ್ಕೆ ಆತ್ಮ ಇದೆ ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ ಆ ಆತ್ಮ ಏನು ಅಂದರೆ ರಸ। ನವರಸಗಳನ್ನು ತಾವು ಕೇಳಿರ್ಬೋದು। ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕಾಹ ಬೀಭತ್ಸಾದ್ಭುತ ಶಾಂತಶ್ಚ ನವರಸಾಹ ಸ್ಮೃತಾಹ ಅಂದರೆ 9 ರಸಗಳಿವೆ, ನವರಸಗಳು। ಆ ನವರಸಗಳು ಕಾವ್ಯದ ಆತ್ಮ। ಇವ ಮನುಷ್ಯನ ಶರೀರದಲ್ಲಿ ಆತ್ಮ ಎಷ್ಟು ಮುಖ್ಯವೋ ಅದೇ ರೀತಿ ಕಾವ್ಯದಲ್ಲಿಯೂ ಸಹ ಆತ್ಮ ತುಂಬ ಮುಖ್ಯ। ಆತ್ಮ ಅಂದರೆ ರಸ, ನವರಸಗಳು ತುಂಬ ಮುಖ್ಯವಾದವು, ಪ್ರಧಾನವಾದವು। ಕಾವ್ಯಸ್ಯ ಶರೀರಂ ಶಬ್ದಾರ್ಥವು। ಕಾವ್ಯದ ಶರೀರ ಯಾವುದು? ಆತ್ಮ ಅಂದರೆ ಸೋಲ್ ಅಂದರೆ ರಸ ಆಯಿತು। ಆದರೆ ಕಾವ್ಯದ ಶರೀರ ಬಾಡಿ ಯಾವುದು ಅಂದರೆ ಶಬ್ದ ಮತ್ತು ಅರ್ಥಗಳು, ಶಬ್ದಾರ್ಥವು। ಶಬ್ದಾರ್ಥಯೋ ಸೌಂದರ್ಯಂ ವರ್ಧಯಿತು ಕವಿ ಅಲಂಕಾರಾನ್ ಪ್ರಯುಂಕ್ತೆ। ಈ ಶಬ್ದ ಮತ್ತು ಅರ್ಥಗಳ ಸೌಂದರ್ಯವನ್ನು ವರ್ಧಯಿತು ಅಂದರೆ ಹೆಚ್ಚಿಸಲು, ಇನ್ಕ್ರೀಸ್ ಮಾಡುವುದಕ್ಕೋಸ್ಕರ ಕವಿಯು ಅಲಂಕಾರಗಳನ್ನು ಪ್ರಯೋಗಿಸುತ್ತಾನೆ। ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಅಂಶಗಳೇ ಅಲಂಕಾರಗಳು ಅಂತ। ಅಲಂಕಾರಾಹ ಕಾವ್ಯಶೋಭಾ ವರ್ಧಕಾಹ। ಅಲಂಕಾರಗಳು ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಗುಣಗಳು। ಇವ ನಾವು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಏನು ಫೇರ್ ಆ್ಯಂಡ್ ಲವ್ಲಿ ಹಚ್ಬೋದು, ಪೌಡರ್ ಹಚ್ಬೋದು, ಕಿವಿಯೋಲೆ ಧರಿಸ್ತಾರೆ ಕೆಲವರು, ಲಿಪ್ಸ್ಟಿಕ್ ಹಚ್ತಾರೆ ಲೇಡೀಸು, ಈ ರೀತಿ ಹೊಸ ಹೊಸ ಡ್ರೆಸ್ಗಳನ್ನು ಧರಿಸ್ತಾರೆ ಅಂದರೆ ಸೌಂದರ್ಯ ಹೆಚ್ಚಾಗಲಿ ಅಂತ। ಅದೇ ಥರ ಕಾವ್ಯದಲ್ಲಿಯೂ ಸಹ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೋಸ್ಕರ ಅಥವಾ ಓದುವವರಿಗೆ ಇಂಟ್ರೆಸ್ಟ್ ಬರಲಿ, ಆಸಕ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ಅಲಂಕಾರಗಳನ್ನು ಕವಿ ಬಳಸ್ತಾನೆ। ತೇ ದ್ವಿವಿಧಾಹ। ಅವುಗಳಲ್ಲಿ 2 ಪ್ರಕಾರ, ಅಲಂಕಾರಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರ, ಶಬ್ದಾಲಂಕಾರ ಅರ್ಥಾಲಂಕಾರ। ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ। ಹಾಗಾದರೆ ಶಬ್ದಾಲಂಕಾರ ಅಂದರೆ ಏನು? ಕಾವ್ಯ ಸೌಂದರ್ಯವರ್ಧಕ ಶಬ್ದವಿನ್ಯಾಸಕ್ರಮ ಶಬ್ದಾಲಂಕಾರ। ಕಾವ್ಯ ಸೌಂದರ್ಯವರ್ಧಕ, ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಶಬ್ದಗಳ ಜೋಡಣೆ ಇದೆಯಲ್ವಾ, ಅದನ್ನೇ ಶಬ್ದಾಲಂಕಾರ ಅಂತ ಹೇಳೋದು। ಅಂದರೆ ಒಂದು ವಾಕ್ಯ ಅಥವಾ ಕಾವ್ಯದಲ್ಲಿ ಶಬ್ದಗಳ ಜೋಡಣೆಯಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ, ಓದುವರ ಆಸಕ್ತಿ ಹೆಚ್ಚಾದರೆ ಅದನ್ನು ಶಬ್ದಾಲಂಕಾರ ಅಂತ ಕರಿತೀವಿ। ಆಮೇಲೆ ಅರ್ಥಾಲಂಕಾರ ಅಂದರೆ ಕಾವ್ಯ ಸೌಂದರ್ಯವರ್ಧಕ ಅರ್ಥವರ್ಣನ ಕ್ರಮ ಅರ್ಥಾಲಂಕಾರ। ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸುವ ಅರ್ಥವರ್ಣನ ಕ್ರಮ ಅಂದರೆ ಅರ್ಥ ವಿವರಣೆಯಿಂದ ಒಂದು ವಾಕ್ಯ ಅಥವಾ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಅಂತ ಹೇಳ್ತೀವಿ। ಇಲ್ಲಿ ಅರ್ಥಕ್ಕೆ ಮುಖ್ಯ ಪ್ರಾಧಾನ್ಯತೆ ಇದೆ। ಇವಾಗ ಶಬ್ದಾಲಂಕಾರವನ್ನು ಮೊದಲಿಗೆ ನೋಡೋಣ। ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಮತ್ತು ಯಮಕ ಅಂತ 2 ಪ್ರಕಾರವನ್ನು ಕೊಟ್ಟಿದ್ದಾರೆ। ಅನುಪ್ರಾಸ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ। ಲಕ್ಷಣಂ ಏಕಸ್ಯೈವ ವ್ಯಂಜನಸ್ಯ ಅನೇಕಾವೃತ್ತಿ ಅನುಪ್ರಾಸ। ಹಾಗಂದ್ರೆ ಏನು? ಒಂದೇ ವ್ಯಂಜನ ಅಂದರೆ ಕಾನ್ಸನೆಂಟ್,
ಅನೇಕ ಆವೃತ್ತಿ ಪುನಃ ಪುನಃ ಅಗೇನ್ ರಿಪೀಟ್ ಆದರೆ ಅದನ್ನು ಅನುಪ್ರಾಸ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ ಅಥವಾ ಒಂದು ಶ್ಲೋಕದಲ್ಲಿ ಒಂದೇ ವ್ಯಂಜನ ಪದೇ ಪದೇ ರಿಪೀಟ್ ಆಗೋದನ್ನು ಅನುಪ್ರಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದನುತೆ, ಇದು ನೀವು ಕೇಳಿರ್ತೀರ. ಅತ್ರ ದಕಾರಸ್ಯ ನಕಾರಸ್ಯ ಚ ಅನೇಕಾವೃತ್ತಿ ಭವತಿ. ಈ ವಾಕ್ಯದಲ್ಲಿ ದ ಮತ್ತು ನ ಎರಡೂ ಅಕ್ಷರಗಳು ತುಂಬ ಸಲ ರಿಪೀಟ್ ಆಗಿವೆ. ಅತಃ ಅತ್ರ ಅನುಪ್ರಾಸ ಅಲಂಕಾರ. ಆದ್ದರಿಂದ ಇದು ಅನುಪ್ರಾಸ ಅಲಂಕಾರ. ಒಂದೇ ವ್ಯಂಜನ ಪದೇ ಪದೇ ರಿಪೀಟ್ ಆಗಿರೋದ್ರಿಂದ ಇದು ಅನುಪ್ರಾಸ. ಆವಾಗ ಕೇಳುವವರಿಗೆ ಮತ್ತು ಹೇಳುವವರಿಗೂ ಸಹ ತುಂಬ ಖುಷಿಯನ್ನು ಕೊಡುತ್ತೆ, ಸಂತೋಷ ಆಗುತ್ತೆ. ಅದು ಕಾವ್ಯದ ಸೌಂದರ್ಯವನ್ನೇ ಹೆಚ್ಚಿಸುತ್ತೆ. ಆದ್ದರಿಂದ ಇದು ಅನುಪ್ರಾಸ ಅಲಂಕಾರ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ, ದೂರೀಕರೋತು ದುರಿತಂ ಗೌರೀಚರಣ ಪಂಕಜಂ. ಇಲ್ಲೂ ಅಷ್ಟೇ, ಅತ್ರ ರ ಇತಿ ಅಕ್ಷರಸ್ಯ ಅನೇಕಾವೃತ್ತಿ ಭವತಿ. ರ ಅನ್ನೋ ಅಕ್ಷರ ಅನೇಕ ಸಲ ರಿಪೀಟ್ ಆಗಿದೆ, ಪುನಃ ಪುನಃ ಬಂದಿದೆ. ಆದ್ದರಿಂದ ಇದು ಅನುಪ್ರಾಸ ಅಲಂಕಾರ. ನೆಕ್ಸ್ಟು ಯಮಕಃ, ಎರಡನೇ ಪ್ರಕಾರ. ಶಬ್ದಾಲಂಕಾರದಲ್ಲಿ ಎರಡನೇ ಪ್ರಕಾರ ಯಮಕಃ. ಲಕ್ಷಣಂ ಅಂದರೆ ಡೆಫಿನೇಷನ್. ಏಕಸ್ಯೈವ ಶಬ್ದಸ್ಯ ಅನೇಕಾವೃತ್ತಿ ಯಮಕಃ. ಒಂದೇ ಶಬ್ದ ಪದ ಅನೇಕಾವೃತ್ತಿ ಪುನಃ ಪುನಃ ಬರೋದು, ಅದನ್ನು ಯಮಕ ಅಂತ ಹೇಳ್ತೀವಿ. ಒಂದೇ ವ್ಯಂಜನ ಬಂದರೆ ಅನುಪ್ರಾಸ, ಒಂದೇ ಶಬ್ದ ಪದೇ ಪದೇ ಬಂದು ರಿಪೀಟ್ ಆದರೆ ಅದನ್ನು ಯಮಕ ಅಂತ ಕರಿತೀವಿ. ಎಕ್ಸಾಂಪಲ್, ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಸ್ಮಾಕಂ ಸನ್ನಿಧಿಂ ಕುರು. ಇಲ್ಲಿ ಅತ್ರ ಶಾರದಾ ಇತಿ ಶಬ್ದಸ್ಯ ವದನಾ ಇತಿ ಶಬ್ದಸ್ಯ ಸರ್ವದಾ ಇತಿ ಶಬ್ದಸ್ಯ ಸನ್ನಿಧಿ ಇತಿ ಶಬ್ದಸ್ಯ ಚ ಅನೇಕಾವೃತ್ತಿ ಭವತಿ. ಶಾರದಾ ಅನ್ನೋ ಪದ, ಸರ್ವದಾ ಅನ್ನೋ ಪದ, ಸನ್ನಿಧಿ ಅನ್ನೋ ಪದ ಮತ್ತು ವದನ ಅನ್ನೋ ಪದ ಎಲ್ಲವೂ ಸಹ ಹಲವಾರು ಸಲ ರಿಪೀಟ್ ಆಗಿರೋದ್ರಿಂದ, ಎರಡೆರಡು ಸಲ ಬಂದಿರೋದ್ರಿಂದ ಇದು ಅತ್ರ ಯಮಕಾಲಂಕಾರ. ಇದು ಯಮಕಾಲಂಕಾರಕ್ಕೆ ಉದಾಹರಣೆ. ಒಂದೇ ಪದ ಪದೇ ಪದೇ ರಿಪೀಟ್ ಆಗಬೇಕು. ಅನುಪ್ರಾಸದಲ್ಲಿ ಒಂದೇ ವ್ಯಂಜನ ಪದೇ ಪದೇ ರಿಪೀಟ್ ಆಗೋದು, ಇಷ್ಟೇ ವ್ಯತ್ಯಾಸ. ಆಮೇಲೆ ಎರಡನೇ ಎಕ್ಸಾಂಪಲ್ಲು, ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಇಲ್ಲಿಯೂ ಸಹ ಗಜಾನನ ಅನ್ನೋ ಪದ, ಗಜಾನನ ತಥಾ ಏಕದಂತಂ ಇತಿ ಪದಸ್ಯ ಅನೇಕಾವೃತ್ತಿ ಭವತಿ. ಅತಃ ಯಮಕಾಲಂಕಾರಃ. ಗಜಾನನ ಮತ್ತು ಏಕದಂತ ಅನ್ನೋ ಪದ ಪದೇ ಪದೇ ಬಂದಿರೋದ್ರಿಂದ ಇದು ಯಮಕಾಲಂಕಾರಕ್ಕೆ ಉದಾಹರಣೆ. ಆಮೇಲೆ ಅರ್ಥಾಲಂಕಾರದ ಎರಡನೇ ಪ್ರಕಾರ. ಅಲಂಕಾರಗಳಲ್ಲಿ ಪ್ರಮುಖವಾಗಿ ಎರಡನೇ ಪ್ರಕಾರ. ಅರ್ಥಾಲಂಕಾರದಲ್ಲಿ ಹಲವಾರು ವಿಧಗಳಿವೆ. ಇಲ್ಲಿ ನಿಮಗೆ ಉಪಮಾ ಮತ್ತು ರೂಪಕ ಮಾತ್ರ ಪರಿಚಯಿಸಿದ್ದಾರೆ. ಉಪಮಾಲಂಕಾರ ಮೊದಲನೇದು. ಉಪಮಾಲಂಕಾರ ಅಂದ್ರೇನು? ಉಪಮಾ ಅಂದರೆ ಸಿಮಿಲಿ ಅಂತ ಇಂಗ್ಲೀಷಲ್ಲಿ, ಆಂಗ್ಲ ಭಾಷೆಯಲ್ಲಿ. ಅಂದರೆ ಹೋಲಿಸುವುದು. ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯನ್ನು ಯಾವುದನ್ನೇ ಆದರೂ ಇನ್ನೊಂದಕ್ಕೆ ಹೋಲಿಸಿ ಹೇಳುವಾಗ ಉಪಮಾಲಂಕಾರ ಬರುತ್ತೆ. ಹೋಲಿಸಿ ಹೇಳುವುದು. ಅದರ ಡೆಫಿನೇಷನ್ ನೋಡೋಣ. ಲಕ್ಷಣಂ ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋಃ ತತ್ರ ಉಪಮಾಲಂಕಾರಃ. ದ್ವಯೋಹೋ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ದ್ವಯೋಹೋ ಅಂದರೆ ಉಪಮೇಯ ಉಪಮಾನ ಯೋಹೋ ಅಂತ ಅರ್ಥ. ಹಾಗಾದರೆ ಉಪಮೇಯ ಅಂದ್ರೇನು, ಉಪಮಾನ ಅಂದ್ರೇನು, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಈಗ ಉಪಮೇಯಂ ಅಂತ ಬಂತು. ಉಪಮೇಯಂ ಅಂದ್ರೇನು? ವರ್ಣ್ಯಂ ವಸ್ತು ಉಪಮೇಯಂ. ಯಾವುದನ್ನು ನಾವು ಡಿಸ್ಕ್ರೈಬ್ ಮಾಡ್ತೀವೋ, ಯಾವುದರ ಬಗ್ಗೆ ವಿವರಿಸ್ತಾ ಇದ್ದೀವೋ ಅದು ಉಪಮೇಯ. ಯಾವುದನ್ನು ಬೇರೆದಕ್ಕೆ ಹೋಲಿಸ್ತೀವಲ್ವಾ, ಆ ಹೋಲಿಸಲ್ಪಡುವ ವಸ್ತು ಉಪಮಾನ. ಇವಾಗ ಮುಖವು ಚಂದ್ರನಂತೆ ಸುಂದರವಾಗಿದೆ ಅಂದರೆ ಮುಖ ಉಪಮೇಯ, ಚಂದ್ರ ಉಪಮಾನ. ಯಾವುದಕ್ಕೆ ಕಂಪೇರ್ ಮಾಡ್ತೀವೋ ಅದು ಉಪಮಾನ. ಈ ಉಪಮೇಯ ಉಪಮಾನಗಳಲ್ಲಿ ಸಾದೃಶ್ಯ ಲಕ್ಷ್ಮಿ ಅಂದರೆ ಸಮಾನ ಗುಣಧರ್ಮ ಇದ್ದರೆ ಮಾತ್ರ ಅದು ಉಪಮಾಲಂಕಾರ ಆಗುತ್ತೆ. ಎಲ್ಲಿ ಉಪಮೇಯ ಉಪಮಾನಗಳಲ್ಲಿ ಸಾದೃಶ್ಯ ಸಂಪತ್ತು ಅಥವಾ ಸಮಾನ ಗುಣಧರ್ಮ ಇರುತ್ತದೆಯೋ ಅಲ್ಲಿ ಉಪಮಾಲಂಕಾರ.
ಉಪಮಾನ ಉಪಮೇಯೋ ದ್ವಯೋಃ ವಸ್ತುನೋಃ ಎರಡು ವಸ್ತುಗಳಲ್ಲಿ ಸಾದೃಶ್ಯ ಸೌಂದರ್ಯಂ ವರ್ಣ್ಯತೆ ಸಾದೃಶ್ಯ ಸೌಂದರ್ಯವು ವರ್ಣಿಸಲ್ಪಟ್ಟರೆ ವಿವರಿಸಲ್ಪಟ್ಟರೆ ತತ್ರ ಉಪಮಾಲಂಕಾರ ಭವತಿ ಅಲ್ಲಿ ಉಪಮಾಲಂಕಾರ ಆಗುತ್ತೆ. ಹೋಲಿಕೆ ಇರಬೇಕು, ಹೋಲಿಕೆ ಇಲ್ಲದೆ ಆದರೆ ಹೋಲಿಸೋದಕ್ಕೆ ಆಗೋದಿಲ್ಲ. ಎರಡರಲ್ಲೂ ಸಿಮಿಲರ್ ಕ್ವಾಲಿಟಿ ಇರಬೇಕಾಗುತ್ತೆ ಉಪಮಾಲಂಕಾರ ಆಗಬೇಕು ಅಂದರೆ. ಇವಾಗ ಒಬ್ಬನು ಬೆಳ್ಳಗೆ ಇದ್ದರೆ ಇವನು ಹಾಲಿನಂತೆ ಬೆಳ್ಳಗಿದ್ದಾನೆ ಅಂತ ಹೇಳ್ತೀವಿ. ಅಂದರೆ ಇಬ್ಬರಲ್ಲೂ ಆ ಬೆಳ್ಳಗಿರೋದು ಇಬ್ಬರಲ್ಲೂ ಇರುವಂತಹ ಸಮಾನ ಗುಣಧರ್ಮ. ಉಪಮಾಲಂಕಾರೆ ಉಪಮೇಯ ಉಪಮಾನಂ ಸಾಧಾರಣಧರ್ಮ ಉಪಮಾವಾಚಕ ಪದಂ ಚೇತಿ ಚತ್ವಾರಃ ಅಂಶಾಃ ಭವಂತಿ. ಉಪಮಾಲಂಕಾರದಲ್ಲಿ ಉಪಮೇಯ ಇರುತ್ತೆ, ಉಪಮಾನಂ ಇರುತ್ತೆ, ಸಾಧಾರಣ ಧರ್ಮ ಇರುತ್ತೆ, ಉಪಮಾವಾಚಕ ಪದಂ ಇರುತ್ತೆ. ಇದು 4 ಅಂಶಗಳು ಇರುತ್ತವೆ. ಇವಾಗ ಉಪಮೇಯ ಅಂದರೆ ಏನು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ, ಇಲ್ಲೂ ಸಹ ಕೊಟ್ಟಿದ್ದಾರೆ. ವರ್ಣ್ಯಂ ವಸ್ತು ಉಪಮೇಯ ಅಂತ ಕೊಟ್ಟಿದ್ದಾರೆ. ವರ್ಣ್ಯಂ ವಸ್ತು ಅಂದರೆ ಡಿಸ್ಕ್ರೈಬಿಂಗ್ ವರ್ಡ್, ಯಾವುದನ್ನು ನಾವು ವಿವರಿಸ್ತೀವೋ ಎಕ್ಸ್ಪ್ಲೇನ್ ಮಾಡ್ತೀವೋ ಅದು ಉಪಮೇಯ. ಏನ ಸಾದೃಶಂ ವರ್ಣ್ಯತೆ ತತ್ ಉಪಮಾನಂ, ಯಾವುದರ ಜೊತೆ ಹೋಲಿಸ್ತೀವೋ ಅದು ಉಪಮಾನ. ಉಪಮೇಯ ಉಪಮಾನಯೋ ಸಮಾನೋ ಧರ್ಮ ಸಾಧಾರಣ ಧರ್ಮ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಇರುವಂತಹ ಈಕ್ವಲ್ ಕ್ವಾಲಿಟಿ ಅದು ಸಾಧಾರಣ ಧರ್ಮ ಅಂತ ಹೇಳ್ತೀವಿ. ಇವ ಆದಯ ಉಪಮಾವಾಚಕ ಶಬ್ದಾ. ಇವ ವತ್ ಸದೃಶಂ ಸಮಾನಂ ಯಥಾ ತಥಾ ಇವೆಲ್ಲ ಉಪಮಾವಾಚಕ ಶಬ್ದಗಳು. ಅಂದರೆ ಹೋಲಿಸುವಾಗ ಬಳಸುವ ಪದಗಳನ್ನು ಉಪಮಾವಾಚಕ ಅಂತ ಹೇಳ್ತೀವಿ. ಹೋಲಿಸಬೇಕಾದರೆ ಬಳಸುವಂತಹ ಪದಗಳು ಅದೇ ಉಪಮಾವಾಚಕ. ಇದು 4 ಘಟಕಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಬೇಕು ಉಪಮಾಲಂಕಾರದಲ್ಲಿ. ಆಮೇಲೆ ಎಕ್ಸಾಂಪಲ್, ಅಂಬೋರುಹಮಿವ ಆತಾಮ್ರಂ ಮುಗ್ಧೆ ಕರತಲಂ ತವ. ಅಂಬೋರುಹಮಿವ ಆ ಮುಗ್ಧೆ ಅಂದರೆ ಇನ್ನೋಸೆಂಟ್ ಗರ್ಲ್ ಅಂತ. ತವ ಕರತಲಂ, ನಿನ್ನ ಕೈ ಯಾವ ಥರ ಇದೆ ಅಂದರೆ, ಆ ಹುಡುಗಿಯ ಕೈ ಯಾವ ಥರ ಇದೆ ಅಂದರೆ ಅಂಬೋರುಹಂ ಇವ ಆತಾಮ್ರಂ. ಅಂಬೋರುಹ ಅಂದರೆ ಕಮಲ, ಕಮಲದಂತೆ ಆತಾಮ್ರಂ ಅಂದರೆ ಕೆಂಪಾಗಿದೆ, ರಕ್ತತ್ವಂ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಹೇ ಮುಗ್ಧೆ ತವ ಕರತಲಂ, ನಿನ್ನ ಕೈ ಅಂಬೋರುಹಂ ಇವ ಆತಾಮ್ರಂ ವರ್ತತೆ, ಅಂದರೆ ಕಮಲದಂತೆ ಕೆಂಪಾಗಿದೆ. ಅಂದರೆ ಆ ಮುಗ್ಧೆ ಅಥವಾ ಹುಡುಗಿಯ ಕೈಯನ್ನು ಕಮಲಕ್ಕೆ ಹೋಲಿಸಿದ್ದಾರೆ, ಕಮಲದಂತೆ ಕೆಂಪಾಗಿದೆ ಅಂತ. ಇವಳ ಕೈಯೂ ಸಹ ಕೆಂಪಾಗಿದೆ, ಕಮಲವೂ ಕೆಂಪಾಗಿದೆ. ಎರಡರಲ್ಲೂ ಇರುವಂತಹ ಕ್ವಾಲಿಟಿ ಕೆಂಪಾಗಿರೋದು, ರಕ್ತತ್ವಂ. ಅಂಬೋರುಹಂ ಅಂದರೆ ಕಮಲಂ ಅಂತ, ಲೋಟಸ್. ಮುಗ್ಧ ಅತ್ರ ಉಪಮೇಯ ಉಪಮಾನಯೋ ಮುಗ್ಧ ಕರತಲ ಅಂಬೋರುಹಯೋ ಸಾದೃಶ್ಯಂ ವರ್ಣಿತಂ. ಇಲ್ಲಿ ಉಪಮೇಯ ಯಾವುದು? ಮುಗ್ಧಾಯ ಕರತಲಂ, ಆ ಮುಗ್ಧೆಯ ಆ ಹುಡುಗಿಯ ಕೈ ಉಪಮೇಯ ಆಯಿತು, ಅದನ್ನೇ ವರ್ಣನೆ ಮಾಡ್ತಾ ಇದ್ರು, ಡಿಸ್ಕ್ರೈಬಿಂಗ್ ವರ್ಡ್. ಉಪಮಾನ ಯಾವುದು ಅಂದರೆ ಅಂಬೋರುಹಂ. ಅಂಬೋರುಹ ಅಂದರೆ ಕಮಲಂ, ಕಮಲ, ಲೋಟಸಿಗೆ ಕಂಪೇರ್ ಮಾಡಿದ್ದಾರೆ, ಹಾಗಾಗಿ ಅದು ಉಪಮಾನ ಆಯಿತು. ಉಪಮೇಯ ಉಪಮಾನಯೋ ಮುಗ್ಧ ಕರತಲ ಅಂಬೋರುಹಯೋ ಸಾದೃಶ್ಯಂ ವರ್ಣಿತಂ. ಸಾದೃಶ್ಯ ಅಂದರೆ ಸಿಮಿಲರ್ ಇದೆ, ಒಂದೇ ಥರ ಇದೆ ಅಂತ ವರ್ಣಿಸಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಡಿಸ್ಕ್ರೈಬ್ ಮಾಡಿದ್ದಾರೆ. ಅತಃ ಅತ್ರ ಉಪಮಾಲಂಕಾರ, ಆದ್ದರಿಂದ ಇಲ್ಲಿ ಉಪಮಾಲಂಕಾರ ಇದೆ ಈ ಸೆಂಟೆನ್ಸಲ್ಲಿ. ಅತ್ರ ಮುಗ್ಧಾಯ ಕರತಲಂ ಉಪಮೇಯ, ಮುಗ್ಧೆಯ ಕರತಲ ಕೈ ಅನ್ನೋದು ಉಪಮೇಯ ಆಗುತ್ತೆ. ಅಂಬೋರುಹ ಉಪಮಾನಂ, ಅಂಬೋರುಹ ಅನ್ನೋದು ಉಪಮಾನ ಆಗುತ್ತೆ. ಆತಾಮೃತ್ವಂ ಅಂದರೆ ರಕ್ತತ್ವಂ, ಕೆಂಪಾಗಿರುವುದು, ಅದು ಸಮಾನ ಧರ್ಮ, ಎರಡರಲ್ಲೂ ಇರುವಂತಹ ಸಾಧಾರಣ ಗುಣ. ಇವ ಇತಿ ಉಪಮಾವಾಚಕ ಶಬ್ದ, ಇವ ಅನ್ನುವುದು ಉಪಮಾವಾಚಕ ಶಬ್ದ. ಅಂಬೋರುಹಂ ಇವ ಅಂತ ಇದೆ ನೋಡಿ, ಅಂಬೋರುಹಂ ಆದಮೇಲೆ ಇವ ಸೇರ್ಕೊಂಡಿದೆಯಲ್ವಾ, ಅದು ಉಪಮಾವಾಚಕ, ಹೋಲಿಸಲು ಬಳಸಿದಂತಹ ಪದ ಇವ. ಇನ್ನೊಂದು ಎಕ್ಸಾಂಪಲ್ ಇದೆ, ವಿದ್ವನ್ ತವವಾಣಿ ಸುದೇವ ಮಧುರ. ವಿದ್ವನ್ ಅಂದರೆ ವಿದ್ವಾಂಸ, ಸ್ಕಾಲರ್, ಪಂಡಿತ. ತವವಾಣಿ ನಿಮ್ಮ ಮಾತು, ಸುಧಾ ಇವ ಮಧುರ, ಸುಧಾ ಅಂದರೆ ಅಮೃತ, ಅಮೃತದಂತೆ ಮಧುರವಾಗಿದೆ. ಅಂದರೆ ವಿದುಷಃ ವಾಣಿ ಅನ್ನೋದು ಉಪಮೇಯ, ವಿದ್ವಾಂಸರ ಮಾತು ಉಪಮೇಯ, ಸುಧಾ ಉಪಮಾನ, ಅಂದರೆ ಅವನ ಮಾತನ್ನು ಅಮೃತಕ್ಕೆ ಹೋಲಿಸಿದ್ದಾರೆ, ಸುಧಾ ಉಪಮಾನ. ಸುದೇವ ಅಂತ ಇದೆ, ಇವ ಅನ್ನೋದು ಉಪಮಾವಾಚಕ, ಮಧುರತ್ವ ಅಥವಾ ಮಧುರತ ಅನ್ನೋದು ಸಾಧಾರಣ ಧರ್ಮ. ಇದನ್ನು ಈ ರೀತಿ ಬರೀಬೇಕು. ಅಸ್ಮಿನ್ ವಾಕ್ಯೆ ಉಪಮಾಲಂಕಾರ ಅಸ್ತಿ, ವಿದುಷಃ ವಾಣಿ ಉಪಮೇಯ, ಸುಧಾ ಉಪಮಾನಂ, ಇವ ಉಪಮಾವಾಚಕ, ಮಧುರತ ಅಥವಾ ಮಾಧುರ್ಯಂ ಸಾಧಾರಣ ಧರ್ಮ. ಅತಃ ಅತ್ರ ಉಪಮಾಲಂಕಾರ.
ಲಕ್ಷಣಮು ಬರೀಬೇಕು. ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ ಅಂತ ಬರೀಬೇಕು. ಒಂದೊಂದು ಅಲಂಕಾರಕ್ಕೆ ಎರಡೆರಡು ಉದಾಹರಣೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೂಪಕಾಲಂಕಾರ. ರೂಪಕಾಲಂಕಾರ ಅಂದರೆ ಮೆಟಾಪಾರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಲಕ್ಷಣಂ ಉಪಮೇಯ ಉಪಮಾನಯೋ ಅಭೇದ ರೂಪಕಂ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಭೇದ ಅಂದರೆ ನ ಭೇದ ಅಂತ, ಭೇದ ಇಲ್ಲದೆ ಇರೋದು, ಅದೇ ರೂಪಕ. ದರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಉಪಮೇಯ ಆ್ಯಂಡ್ ಉಪಮಾನ. ಯತ್ರ ಉಪಮೇಯ ಉಪಮಾನಯೋ ಅಭೇದ ಏಕತ್ವಂ ವರ್ಣ್ಯತೆ ತತ್ರ ರೂಪಕಾಲಂಕಾರ ಭವತಿ. ಎಲ್ಲಿ ಉಪಮೇಯ ಉಪಮಾನಗಳೆರಡರಲ್ಲಿ ಅಭೇದ ಇರುತ್ತೋ ಅಥವಾ ಭೇದ ಇರೋದಿಲ್ವೋ ಆ ರೀತಿ ವರ್ಣನೆ ಮಾಡಿದರೆ ಅಲ್ಲಿ ರೂಪಕಾಲಂಕಾರ ಆಗುತ್ತೆ. ಮುಖಚಂದ್ರೋ ವಿರಾಜತೆ. ಎಕ್ಸಾಂಪಲ್, ಇನ್ನು ಮುಖಚಂದ್ರೋ ವಿರಾಜತೆ ಹೇಳುವಲ್ಲಿ ಮುಖ ಉಪಮೇಯ, ಚಂದ್ರ ಉಪಮಾನ. ಇಲ್ಲಿ ಮುಖವೇ ಚಂದ್ರ ಅಂತ ವರ್ಣನೆ ಮಾಡಿದ್ದಾರೆ. ಮುಖ ಚಂದ್ರ ಅಂದರೆ ಮುಖವೇ ಚಂದ್ರ, ಮುಖಮೇವ ಚಂದ್ರ ಅಂತ. ಮುಖವೇ ಚಂದ್ರ ಅಂತ ಹೇಳಿದಾಗ ಮುಖವು ಚಂದ್ರನಂತಿದೆ ಅಂತ ಅರ್ಥ ಬರಲ್ಲ. ಮುಖವೇ ಚಂದ್ರ ಅಂದರೆ ಎರಡರಲ್ಲೂ ಡಿಫರೆನ್ಸೇ ಇಲ್ಲ ಅಂತ. ಹಾಗಾಗಿ ಉಪಮೇಯ ಉಪಮಾನಯೋ ಮುಖ ಚಂದ್ರಯೋ ಅಭೇದ ವರ್ಣಿತ, ಯಾವುದು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅತಃ ಅತ್ರ ರೂಪಕಾಲಂಕಾರ, ಆದ್ದರಿಂದ ಇದು ರೂಪಕಾಲಂಕಾರ. ಇವ ಮುಖಂ ಚಂದ್ರ ಇವ ವಿರಾಜತೆ ಅಂದರೆ ಉಪಮಾಲಂಕಾರ ಆಗ್ತಾ ಇತ್ತು. ಮುಖಚಂದ್ರೋ ವಿರಾಜತೆ ಅಂದರೆ ಮುಖವೇ ಚಂದ್ರ ಅಂತ ಹೇಳಿರೋದ್ರಿಂದ ಇದು ರೂಪಕಾಲಂಕಾರ. ಆಮೇಲೆ ಇನ್ನೊಂದು ಎಕ್ಸಾಂಪಲು, ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾ ಧನಂ, ಇಲ್ಲಿ ವಿದ್ಯಾ ಉಪಮೇಯ, ಧನಂ ಉಪಮಾನ. ವಿದ್ಯಾ ಏವ ಧನಂ, ವಿದ್ಯೆಯೇ ಸಂಪತ್ತು ಅಂತ ಹೇಳಿದ್ದಾರೆ. ಆದ್ದರಿಂದ ಇದು ರೂಪಕಾಲಂಕಾರ. ಅತ್ರ ವಿದ್ಯಾ ಏವ ಧನಂ ಇತಿ ವರ್ಣನೇನ, ವಿದ್ಯೆಯೇ ಧನಂ ಸಂಪತ್ತು, ವಿದ್ಯೆಯೇ ನಿಜವಾದ ಸಂಪತ್ತು ಎಂದು ವರ್ಣಿಸಿರುವುದರಿಂದ ಉಪಮೇಯ ಉಪಮಾನಯೋ ವಿದ್ಯಾ ಧನಯೋ, ಉಪಮೇಯ ವಿದ್ಯಾ ಧನ ಉಪಮಾನ, ಉಪಮಾನಯೋ ಅಭೇದ ವರ್ಣಿತ ಅಂದರೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅತಃ ಅತ್ರ ರೂಪಕಾಲಂಕಾರ, ಆದ್ದರಿಂದ ಇದು ರೂಪಕಾಲಂಕಾರ. ವಿದ್ಯಾ ಏವ ಧನಂ, ವಿದ್ಯೆಗೂ ಮತ್ತು ಧನಂಗೂ ವ್ಯತ್ಯಾಸ ಇಲ್ಲ, ವಿದ್ಯೆಯೇ ಸಂಪತ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಇದು ರೂಪಕಾಲಂಕಾರ. ಈ ರೀತಿ ಅದೇ ಥರ ತಪೋಧನಂ ಅಂತ ಹೇಳ್ಬೋದು, ತ್ಯಾಗಧನಂ ಹೇಳ್ಬೋದು, ತ್ಯಾಗ ಏವ ಧನಮ್ಮು, ಇವೆಲ್ಲ ರೂಪಕಾಲಂಕಾರಕ್ಕೆ ಉದಾಹರಣೆ. ಇವಾಗ ಅಭ್ಯಾಸ ನೋಡೋಣ. ಅಲಂಕಾರಂ ವಿವೃಣುತ ಶ್ರೀರಾಮ ಸಾಗರ ಇವ ಗಂಭೀರ ಅಂತ ಇದೆ. ಅಲಂಕಾರಸ್ಯ ನಾಮ ಉಪಮಾ ಅಂತ ಬರಿಬೇಕು. ಆಮೇಲೆ ಲಕ್ಷಣಂ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ ಅಂತ ಬರಿಬೇಕು. ಆಮೇಲೆ ಅಸ್ಮಿನ್ ವಾಕ್ಯೆ ಶ್ರೀರಾಮ ಉಪಮೇಯ ಸಾಗರ ಉಪಮಾನಂ ಇವ ಉಪಮಾವಾಚಕ ಗಾಂಭೀರ್ಯಂ ಅಥವಾ ಗಂಭೀರತಾ ಸಾಧಾರಣ ಧರ್ಮ ಅಂತ ಬರಿಬೇಕು. ಅತಃ ಅತ್ರ ಉಪಮಾಲಂಕಾರ. ಆಮೇಲೆ ಸೆಕೆಂಡ್ ಒನ್, ಮುಖಂ ಕಮಲಮಿವ ಸುಂದರಂ. ಮುಖವು ಕಮಲದಂತೆ ಸುಂದರವಾಗಿದೆ. ಇಲ್ಲಿ ಅತ್ರ ಉಪಮಾಲಂಕಾರ. ಲಕ್ಷಣಂ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಮುಖಂ ಉಪಮೇಯ, ಕಮಲಂ ಉಪಮಾನಂ, ಇವ ಉಪಮಾವಾಚಕ ಸೌಂದರ್ಯಂ ಅಥವಾ ಸುಂದರತಾ ಸಾಧಾರಣ ಧರ್ಮ. ಅತಃ ಅತ್ರ ಉಪಮಾಲಂಕಾರ ಅಂತ ವಿವರಿಸಬೇಕು. ಚರಣಾರವಿಂದಂ, ಚರಣಮೇವ ಅರವಿಂದಂ, ಕಾಲೇ ಕಮಲ ಅಂತ ಅರ್ಥ. ಇಲ್ಲಿ ಚರಣ ಅಂದರೆ ಕಾಲು, ಪಾದ. ಇಲ್ಲಿ ಅತ್ರ ರೂಪಕಾಲಂಕಾರ ಇದೆ. ಉಪಮೇಯ ಉಪಮಾನಯೋ ಅಭೇದ ರೂಪಕಂ ಅಂತ ಬರಿಬೇಕು. ಅಸ್ಮಿನ್ ವಾಕ್ಯೆ ಚರಣ ಉಪಮೇಯ ಅರವಿಂದಂ ಉಪಮಾನಂ, ಉಪಮೇಯ ಉಪಮಾನಯೋ ಚರಣ ಅರವಿಂದಯೋ ಅಭೇದ ವರ್ಣಿತ. ಅತಃ ರೂಪಕಾಲಂಕಾರ ಅಂತ ಬರಿಬೇಕು. ನೆಕ್ಸ್ಟ್ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಜಸ್ಟ್ ನೌ ಐ ಟೋಲ್ಡ್ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅಲಂಕಾರಸ್ಯ ನಾಮ ರೂಪಕ. ಲಕ್ಷಣಂ ಉಪಮೇಯ ಉಪಮಾನಯೋ ಅಭೇದ ರೂಪಕಂ. ಆಮೇಲೆ ಅತ್ರ ವಿದ್ಯಾ ಏವ ಧನಂ ಇತಿ ವರ್ಣನೇನ ಉಪಮೇಯ ಉಪಮಾನಯೋ ವಿದ್ಯಾಧನಯೋ ಅಭೇದ ವರ್ಣಿತ. ಅತಃ ಅತ್ರ ರೂಪಕಾಲಂಕಾರ ಅಂತ ಬರಿಬೇಕು. ಆಮೇಲೆ ಸೆಕೆಂಡ್ ಮೇನ್, ಅಲಂಕಾರಾಃ ಡ್ಯಾಶ್ ವರ್ಧಕಾಃ. ಅಲಂಕಾರಾಃ ಕಾವ್ಯಶೋಭಾ ವರ್ಧಕಾಃ ಅಂತ ಬರಿಬೇಕು. ಕಾವ್ಯಶೋಭಾ ವರ್ಧಕಾಃ ಇಲ್ಲಿದೆ ನೋಡಿ.
नेक्स्ट एकस्य व्यञ्जनस्य डैश अनुप्रासः एकस्य व्यञ्जनस्य अनेकावृत्तिः अनुप्रासः अनुप्रास डेफिनेशन वर्ण्यं वस्तु डैश वर्ण्यं वस्तु उपमेयं वर्ण्यं वस्तु उपमेयः उपमेयः ಅಂತ ಬರೀಬೇಕು नेक्स्ट येन सादृश्यं वर्ण्यते तत् डैश उपमानम् येन सादृश्यं वर्ण्यते तत् उपमानम् उपमानोपमेयोः डैश रूपकम् अभेदः रूपकम् ಇಲ್ಲಿದೆ ನೋಡಿ ಉಪಮಾನೋಪಮೇಯೋಃ ಅಭೇದಃ ರೂಪಕಂ ಇದಿಷ್ಟು ಅಲಂಕಾರ ಅನ್ನೋ ಲೆಸನ್ನು. ಎಲ್ಲರೂ ಈ ಸುರಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಪಾಠದ ಎಲ್ಲ ಪ್ರಯೋಜನಗಳನ್ನು ಪಡೆದು ಹೆಚ್ಚಿನ ಅಂಕಗಳನ್ನು ಗಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ನಮಸ್ತೆ. ಮುಂದಿನ ಪಾಠದಲ್ಲಿ ಸಿಗೋಣ.